ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗಾಯ್ಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ತಮ್ಲೈನ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಅದು ಈ ರೀತಿಯಾಗಿರುವಂತಹ ನಿಮ್ಮ ಒಂದು ಫೋಟೋವನ್ನ ಈ ರೀತಿಯಾಗಿ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಕನ್ವರ್ಟ್ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ಪ್ರತಿಯೊಬ್ಬರು ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನೀವು ಯಾವೊಂದು ಊರಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಹೇ ಗೈಸ್, ಈಗ ವಿಡಿಯೋನ ಶುರು ಮಾಡೋಣ. ಸೊ ನೀವು ಸಹ ನಿಮ್ಮ ಒಂದು ಫೋಟೋವನ್ನ ಒಂದೇ ಕ್ಲಿಕ್ ನಲ್ಲಿ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಸೊ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಬಂದು ಜೆಮಿನಿ AI ಅಂತ ಹೇಳಿ ಸರ್ಚ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ, ಇದನ್ನ ಓಪನ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಲಾಗಿನ್ ಆಗಿಲ್ಲ ಅಂತ ಹೇಳಿದ್ರೆ ಲಾಗಿನ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಒಂದು ಪ್ಲಸ್ ಐಕಾನ್ ಆದ್ರೆ ನೀವು ಗಮನಿಸಬಹುದು. ಪ್ಲಸ್ ಐಕಾನ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ಅಪ್ಲೋಡ್ ಫೈಲ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಗ್ಯಾಲರಿಯಿಂದ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವೊಂದು ಫೋಟೋನ ಎಡಿಟ್ ಮಾಡಬೇಕು ಅಂತ ಅನ್ಕೊಳ್ತಿರೋ ಸೊ ಒಂದು ಫೋಟೋನ ಸೆಲೆಕ್ಟ್ ಮಾಡಿ. ಈಗ ನಾನಾದ್ರೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಜಾಗದಲ್ಲಿ ಗಮನಿಸಬಹುದು. ಸೊ ಒಂದು ಫೋಟೋನ ಆದ್ರೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಜಾಗದಲ್ಲಿ ಒಂದು ಪ್ರಾಂಪ್ಟ್ ಆದ್ರೆ ನೀವು ಪೇಸ್ಟ್ ಮಾಡಬೇಕು ಗಾಯ್ಸ್. ಈ ಒಂದು ಪ್ರಾಂಪ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಬೇಕಾದ್ರೂ ಸಹ ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಮ್ಮ ಒಂದು ವೆಬ್ಸೈಟ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ವೆಬ್ಸೈಟ್ ಅಲ್ಲಿ ಸಹ ಈ ಒಂದು ಪ್ರಾಂಪ್ಟ್ ಅನ್ನ ಹಾಕಿರ್ತೀನಿ. ಸೊ ಒಂದು ಪ್ರಾಂಪ್ಟ್ ಅನ್ನ ಅದ್ರ ಹಾಕಿರ್ತೀನಿ. ಅಲ್ಲಿಂದ ಸಹ ನೀವು ಅದ್ರೆ ಕಾಪಿ ಮಾಡ್ಕೊಳ್ಬಹುದು. ಸೊ ನಂತರ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ಸೆಂಡ್ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಸೆಂಡ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಆದ್ರೆ ವೈಟ್ ಮಾಡಿ. ಸೊ ಒಂದು ಫ್ಯೂ ಸೆಕೆಂಡ್ಸ್ ನಲ್ಲಿ ಒಂದು ಇಮೇಜ್ ಆದ್ರೆ ಜನರೇಟ್ ಆಗಿ ಬರುತ್ತೆ. ಸೊ ಕರೆಂಟ್ಲಿ ಈ ಒಂದು ಇಮೇಜ್ ಆದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಪ್ರತಿಯೊಂದು ಜಾಗದಲ್ಲಿ ಸಹ ಈ ಒಂದು ಇಮೇಜ್ ಆದ್ರೆ ಟ್ರೆಂಡ್ ಆಗ್ತಿದೆ. ಸೊ ಈಗ ಗಮನಿಸಬಹುದು ನೀವು. ಸೊ ಈ ರೀತಿ ಆಗಾದ್ರೆ ಇಮೇಜ್ ಆದ್ರೆ ರೆಡಿ ಆಗಿ ಬರುತ್ತೆ. ಲಿಟ್ರಲಿ ಸೂಪರ್ ಆಗಾದ್ರೆ ಬಂದಿರುವಂತದ್ದು ಇಲ್ಲಾದ್ರೆ ಗಮನಿಸಬಹುದು ನೀವು. ಸೊ ಈ ರೀತಿಯಾಗಿರುವಂತಹ ಫೋಟೋ ಆದ್ರೆ ಈ ರೀತಿಯಾಗಿ ಬಂದಿದೆ. ಸೊ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ನೀವು. ಸೊ ನಂತರ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ಸೊ ಈ ಒಂದು ಡೌನ್ಲೋಡ್ ಆದ್ರೆ ಸೊ ಡೌನ್ಲೋಡ್ ಆಗಿ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಸೇವ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಈ ರೀತಿಯಾಗಿರುವಂತಹ ಇಮೇಜ್ ಅನ್ನ ಈ ರೀತಿಯಾಗಿ ಎಡಿಟ್ ಮಾಡ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ, ಖಂಡಿತ ಆದ್ರೆ ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆದಂತಹ ಪ್ರಾಂಪ್ಟ್ಸ್ ಆದ್ರೆ ತಗೊಂಡ್ಬರ್ತಿರ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಕೂಡಲೇ ಫಾಲೋ ಮಾಡಬಹುದು. ಸೊ ಫ್ರೀ ಫಾಲೋ ಮಾಡಬಹುದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.